ಎಲ್ಲಾ ಕಡೆ ಗಾಡಿನ ಪಾರ್ಕಿಂಗ್ ಮಾಡಿ ಹೋಗಕ್ ಆಗಲ್ಲ. ಹೌದು. ಮಕ್ಕಳು ಸ್ಕ್ರಾಚ್ ಮಾಡೋದು ಹೌದು. ಮತ್ತೆ ತುಂಬಾ ತುಂಬಾ ನೋಟಿಸೇಬಲ್ ಗಾಡಿ ಇದ್ರೆ, ಐ ಕ್ಯಾಚಿ ಗಾಡಿ ಇದ್ರೆ ಸರ್ ಅದಕ್ಕೆ ದೃಷ್ಟಿ ಬೀಳೋದು ಜಾಸ್ತಿ. 100% ಆ ಸರ್. ಇದಾದ್ರೆ ಆತರ ಆಗಲ್ಲ. ಏನು ಅಂತಂದ್ರೆ ನೀವು ಹಳ್ಳಿಗಾದ್ರೂ ಹೋಗಿ, ಡೆಲ್ಲಿಗಾದ್ರೂ ಹೋಗಿ ನಮ್ ಸೇಮ್ ಗಾಡಿ ವೆಹಿಕಲ್ ನಮ್ ಗಾಡಿನೇ. ನಮ್ನ ಎಲ್ಲಿ ಬೇಕಾ ಅಲ್ಲಿ ಕರ್ಕೊಂಡು ಹೋಗುತ್ತೆ. 15 ಸೈಜ್ ಟೈರ್ ಇದೆ. ಸೊ ನೀವು ಇಂಡಿಯಾದಲ್ಲಿ ಯಾವ ರೋಡ್ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಯೂಸ್ ಓಡಿಸಬಹುದು. ಮಾಡ್ಕೋಬಹುದು ಸರ್. ಏನ್ ತೊಂದ್ರೆ ಆಗಲ್ಲ. ಮತ್ತೆ ಎಕಾನಮಿ ಮೇನ್ ಆಗಿ ಬರೋದು ಎಕಾನಮಿ ಮತ್ತೆ ಸರ್ವಿಸ್. ಎರಡು ಸೂಪರ್ ಆಗಿದೆ. ಎಕಾನಮಿ ಬಂದು 16-17 ಬರುತ್ತಾ ಸರ್? ಹೌದು ಸರ್. 16-17 ಬರುತ್ತೆ. ಬರುತ್ತೆ. ಆಮೇಲೆ ಹೈವೇಲಿ ನಿಮಗೆ ಜಾಸ್ತಿನೂ ಬರ್ಬೋದು, ಕಮ್ಮಿ ಬರ್ಬೋದು. ಬಟ್ ಡಿಪೆಂಡ್ ಆನ್ ಯುವರ್ ಡ್ರೈವಿಂಗ್ ಸ್ಟೈಲ್. ಡ್ರೈವಿಂಗ್ ಸ್ಟೈಲ್. ಆಮೇಲೆ ಏನು ಅಂತಂದ್ರೆ ಸರ್ವಿಸ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಇದೆ. ಇದು ಬೊಲೆರೋದು ಬೇಸ್ ಮಾಡೆಲ್ ಅಲ್ಲಿ ಬರುತ್ತೆ. ಬೇಸ್ ಮಾಡೆಲ್ ವೆಹಿಕಲ್ಸ್ ಅಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ರೇಂಜ್ ಅಲ್ವಾ ಸರ್ ಇದು? ಹೌದೌದು. ಅಂದ್ರೆ XUV700 ಹೈಯೆಸ್ಟ್ ರೇಂಜ್. ಅವೆಲ್ಲ ಈಗ ಬಂದು ಅರೌಂಡ್ ಎಲೆಕ್ಟ್ರಿಕ್ 12,000 13,000 ಬರುತ್ತೆ. ಇವೆಲ್ಲ ನಿಮ್ಗೆ 8 to 9,000. 8,000 ಎಲ್ಲ ಮುಗಿಯುತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ಅಡ್ವಾಂಟೇಜಸ್. ಮತ್ತೆ ಇನ್ನೊಂದೇನು ಅಂತಂದ್ರೆ ಸೇಫ್ಟಿ ಇದೆ ಗಾಡಿ. ಏನು ಅಂತಂದ್ರೆ ನೋಡಿ, ಬಾನೆಟ್ ಅಷ್ಟು ದೊಡ್ಡದಿದೆ. ಹೈಟ್ ಅಲ್ಲಿ ಇರ್ತೀರಾ ನೀವು. ಮತ್ತೆ ರೋಡ್ ಅಲ್ಲಿ ಹೋಗೋತ್ತಿಗೆ ನೀವು ಆ ಕಡೆ ಬಳ್ಳಾರಿ ಸೈಡ್ ಎಲ್ಲ ರೋಡ್ ಅಲ್ಲಿ ಹೋಗ್ತಿದ್ರೆ ಸರ್, ಐರನ್ ಅವ್ರ ಗಾಡಿಗಳು ಸೈಡ್ ಕೊಡಲ್ಲ ಸಣ್ಣ ಗಾಡಿಗಳಿಗೆ. ಇದಾದ್ರೆ ಹಂಗಲ್ಲ. ವೆಹಿಕಲ್ ಒಂದು ಏನು ಅಂತಂದ್ರೆ ಅಪಿಯರೆನ್ಸ್ ಇದೆ, ರೋಡ್ ಅಪಿಯರೆನ್ಸ್ ಇದೆ. ನೀವು ಒಂದು ಗಾಡಿ ಏನೋ